ಇವತ್ತು ನಾವು ಹೋಟೆಲ್ ಶೈಲಿಯಲ್ಲಿ ರುಚಿಯಾದ ಕ್ರಿಸ್ಪಿ ಗೋಬಿ 65ನ ಮನೆಯಲ್ಲೇ ಸುಲಭವಾಗಿ ಹೇಗೆ ಮಾಡೋದಂತ ನೋಡೋಣ. ನಮಸ್ಕಾರ, ನಾನು ಅಂಬಿಕಾ ಶೆಟ್ಟಿ. ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲು ಒಂದು ಬಾಣಲೆಯಲ್ಲಿ 4 ಕಪ್ ಆಗುವಷ್ಟು ನೀರನ್ನು ಕುದಿಲಿಕ್ಕೆ ಇಟ್ಟಿದ್ದೇನೆ. ಇದಕ್ಕೆ ಅರ್ಧ ಚಮಚ ಉಪ್ಪು ಕೂಡ ಹಾಕಿದ್ದೇನೆ. ಇದು ಒಂದು ಕುದಿ ಬಂದ ಮೇಲೆ ಇದಕ್ಕೆ 1/4 kg ಆಗುವಷ್ಟು ಹೂಕೋಸು ಅಂದರೆ ಗೋಬಿನ ಒಂದೇ ಗಾತ್ರಕ್ಕೆ ಹೀಗೆ ಕತ್ತರಿಸ್ಕೊಂಡು ಅದನ್ನು ಹಾಕಿದ್ದೇನೆ. ಹೂಗಳನ್ನು ಒಂದು 3 ನಿಮಿಷ ಮಧ್ಯಮ ಉರಿಯಲ್ಲಿ ಇದನ್ನು ಹೀಗೆ ಕುದಿಲಿಕ್ಕೆ ಬಿಡಬೇಕು. ನಂತರ ಗ್ಯಾಸ್ನ ಆಫ್ ಮಾಡಿ ಬಿಸಿ ನೀರಿನಿಂದ ಹೂಕೋಸನ್ನು ತೆಗೆದು ತಕ್ಷಣ ತಣ್ಣೀರಲ್ಲಿ ಒಮ್ಮೆ ರಿನ್ಸ್ ಮಾಡಿ ಮತ್ತೆ ಅದರಿಂದನೂ ಕೂಡ ನೀರನ್ನು ಬಸಿದು ತೆಗೆದಿಟ್ಕೊಳ್ಬೇಕು. ಇನ್ನು ಮಸಾಲೆ ಮಾಡಲಿಕ್ಕೆ ಒಂದು ಪಾತ್ರೆಯಲ್ಲಿ 3/4 ಚಮಚ ಉಪ್ಪು, 3/4 ಚಮಚ ಅಚ್ಚ ಖಾರದ ಪುಡಿ, ಅರ್ಧ ಚಮಚ ಅರಿಶಿನ ಪುಡಿ, ಅರ್ಧ ಚಮಚ ಕೊತ್ತಂಬರಿ ಪುಡಿ, ಅರ್ಧ ಚಮಚ ಗರಂ ಮಸಾಲೆ ಪುಡಿ, 5 ರಿಂದ 6 ಕರಿಬೇವಿನ ಎಲೆಗಳನ್ನು ಕೈಯಲ್ಲೇ ಸಣ್ಣ ಸಣ್ಣಗೆ ಚೂರು ಮಾಡಿ ಹಾಕ್ಕೊಳ್ತಾ ಇದ್ದೇನೆ. 2 ಚಮಚ ಆಗುವಷ್ಟು ಕೆಂಪು ಚಿಲ್ಲಿ ಸಾಸ್ ಅಂದರೆ ರೆಡ್ ಚಿಲ್ಲಿ ಸಾಸ್ನ ಹಾಕಿದ್ದೇನೆ. ನಿಮಗೆ ಖಾರ ಜಾಸ್ತಿ ಬೇಕು ಅಂತಿದ್ರೆ ಖಾರದ ಪ್ರಮಾಣ ಜಾಸ್ತಿ ಮಾಡ್ಬೋದು. ಅರ್ಧ ಚಮಚ ಶುಂಠಿ ಬೆಳ್ಳುಳ್ಳಿ ಕಣಕ ಹಾಕಿದ್ದೇನೆ. 1/4 ಕಪ್ ಆಗುವಷ್ಟು ನೀರು ಬೇಕಾಗ್ತದೆ. ಚೆನ್ನಾಗಿ ಇದನ್ನು ಕಲಸಿ ಮಸಾಲೆ ರೆಡಿ ಮಾಡ್ಕೊಳ್ತೇನೆ. ಈಗ ಇದಕ್ಕೆ ನಾವು ಬ್ಲ್ಯಾಂಚ್ ಮಾಡಿಟ್ಟಿರುವಂಥ ಅಂದರೆ ಬಿಸಿ ನೀರಿನಲ್ಲಿ ಕುದಿಸಿ ನಂತರ ತಣ್ಣೀರಲ್ಲಿ ತೊಳೆದಿಟ್ಟಿರುವಂಥ ಗೋಬಿ ಹಾಕ್ಕೊಳ್ಬೇಕು. ಜೊತೆಗೆ 2 ಹಸಿಮೆಣಸಿನಕಾಯಿನ ಉದ್ದಕ್ಕೆ ಸೀಳಿ ಕೂಡ ಹಾಕಿದ್ದೇನೆ. ಹಸಿಮೆಣಸಿನಕಾಯಿನ ನಾವು ಸಪ್ರೇಟಾಗಿ ಅದನ್ನು ಕರಿಲಿಕ್ಕಿದೆ. ಅದನ್ನ ಪ್ರತ್ಯೇಕವಾಗಿ ತೆಗೆದಿಟ್ಟಿದ್ದೇನೆ. ಇನ್ನೊಂದು ಪಾತ್ರೆಯಲ್ಲಿ 4 ದೊಡ್ಡ ಚಮಚ ಮೈದಾ ಹಿಟ್ಟು ತೊಗೊಂಡ್ರೆ ಅದರ ಅರ್ಧದಷ್ಟು ಅಂದರೆ 2 ದೊಡ್ಡ ಚಮಚ ಆಗುವಷ್ಟು ಕಾರ್ನ್ಫ್ಲವರ್ ತಗೊಳ್ಬೇಕು. ಹಾಗೆಯೇ 2 ದೊಡ್ಡ ಚಮಚ ಆಗುವಷ್ಟು ಮೊಸರನ್ನ ಹಾಕ್ಕೊಳ್ಬೇಕು. 1/4 ಕಪ್ ಆಗುವಷ್ಟು ನೀರು ಬೇಕಾಗ್ತದೆ. ತುಂಬ ನೀರು ಹಾಕಿ ನೀರಾಗಿ ಮಾಡ್ಕೊಳ್ಬಾರ್ದು. ಯಾಕಂದರೆ ನಾವು ಈಗಾಗಲೇ ಗೋಬಿನ ಅಂದರೆ ಹೂಕೋಸನ್ನು ನೀರಿನಲ್ಲಿ ಮಸಾಲೆಗಳನ್ನೆಲ್ಲ ಕಲಸಿ ಹಾಕಿದ್ದೇವೆ, ಅದು ಸರಿಯಾಗಿ ಹಿಡಿಲಿ ಅಂತೇಳಿ. ಅದರಲ್ಲಿ ನೀರಿನ ಅಂಶ ಒಡೆದಿರ್ತದೆ ಉಪ್ಪು ಹಾಕಿರೋದ್ರಿಂದ. ಹಾಗಾಗಿ ನೀವು ಈ ಹಿಟ್ಟಿಗೆ ತುಂಬ ನೀರು ಹಾಕಿದರೆ ಗೋಬಿಗೆ ಮಸಾಲೆ ಕೋಟಿಂಗ್ ಸರಿಯಾಗಿ ಆಗೋದಿಲ್ಲ, ಹಿಟ್ಟಿನ ಕೋಟಿಂಗ್ ಆಗೋದಿಲ್ಲ. ಗೋಬಿನ ಎಣ್ಣೆಯಲ್ಲಿ ಕರೆದಾಗ ಬರೀ ಗೋಬಿ ಮಾತ್ರ ನಿಮ್ಗೆ ಕಾಣ್ತದೆ, ಅಷ್ಟು ಚೆನ್ನಾಗಿರೋದಿಲ್ಲ. ಚೆನ್ನಾಗಿ ಕೈಯಿಂದನೇ ಈಗ ಹೀಗೆ ಕಲಿಸ್ಕೊಳ್ಬೇಕು. ಮೈದಾ ಹಿಟ್ಟಿನ ಮಿಶ್ರಣನ ಆ ಮಸಾಲೆ ಇರುವ ಗೋಬಿಗೆ ಹಾಕಿ ಕಲಿಸಿದ್ದೇನೆ. ಈಗ ಎಣ್ಣೆನ ಸರಿಯಾಗಿ ಬಾಣಲೆಯಲ್ಲಿ ಬಿಸಿ ಮಾಡಿ ಅದಕ್ಕೆ ಒಂದೊಂದಾಗಿ ಹೂಕೋಸನ್ನ ಬಿಟ್ಟು ಮಧ್ಯಮ ಉರಿಯಲ್ಲಿ ಗರಿಯಾಗೋ ತನಕ ಕರೆದು ತೆಕ್ಕೊಳ್ಬೇಕು. ಸಾಮಾನ್ಯವಾಗಿ ಹೋಟೆಲ್ನಲ್ಲಾದರೆ ಈ ಥರ ತೆಗೆದಾದ ಮೇಲೆ 2 ನಿಮಿಷ ಬಿಟ್ಟು ಮತ್ತೆ ಬಾಣಲೆನ ದೊಡ್ಡ ಉರಿಯಲ್ಲಿ ಎಣ್ಣೆ ಬಿಸಿ ಮಾಡಿ ಅದರಲ್ಲಿ ಮತ್ತೆ ಕರೀತಾರೆ. ನಾನು ಅದನ್ನ ಮಾಡ್ತಾ ಇಲ್ಲ ಇಲ್ಲಿ, ಬೇಕಿದ್ರೆ ನೀವು ಮಾಡ್ಬೋದು. ಹಾಗೆಯೇ ಅದೇ ಎಣ್ಣೆಯಲ್ಲಿ ನಾವು ಹಸಿಮೆಣಸಿನ ಹಿಟ್ಟಲ್ಲಿ ಕೋಟಿಂಗ್ ಮಾಡಿಟ್ಟಿದ್ವಲ್ಲ ಅದು ಮತ್ತು ಸ್ವಲ್ಪ ಕರಿಬೇವಿನ ಎಲೆಗಳನ್ನು ಹಾಕಿ ಕರೆದು ತೆಗಿಬೇಕು. ಇದೀಗ ರೆಡಿಯಾಗಿದೆ. ಆ ಗೋಬಿ 65ನ ಬಡಿಸುವಾಗ ಸರ್ವ್ ಮಾಡುವಾಗ ಅದರ ಮೇಲ್ಗಡೆ ಕರೆದಿರೋ ಹಸಿಮೆಣಸಿನಕಾಯಿ ಮತ್ತು ಕರಿಬೇವಿನ ಎಲೆನ ಹಾಕಿ ಬಡಿಸಿದರೆ ಆಯಿತು. ತುಂಬ ರುಚಿಯಾಗಿರ್ತದೆ ತಿನ್ನಲಿಕ್ಕೆ. ಬೇಕಿದ್ರೆ ಟೊಮ್ಯಾಟೊ ಕೆಚಪ್ ಜೊತೆ ಸರ್ವ್ ಮಾಡ್ಬೋದು. ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇನ್ನೊಂದು ರೆಸಿಪಿ ಜೊತೆ ನಾನು ಮತ್ತೆ ಬರ್ತೇನೆ. ಧನ್ಯವಾದಗಳು.